ಹಲೋ ವೀಕ್ಷಕರೇ, ನಮಸ್ಕಾರ. ಇವತ್ತು ಈ ವಿಡಿಯೋ ಮೂಲಕ ಮೃದುವಾಗಿ ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೃದುವಾದ ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಮಾಡೋಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಮೊದಲಿಗೆ GRB ರವರ ಜಾಮೂನ್ ಪೌಡ್ರನ್ನು 1 ಬೌಲ್ನಲ್ಲಿ ತಗೊಂಡಿದ್ದೀನಿ. ಹಾಗೆ 2 ಬೌಲ್ನಲ್ಲಿ ಸಕ್ಕರೆ, 1 ಬೌಲ್ನಲ್ಲಿ ಹಾಲು, ಹಾಗೆ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಹೆಚ್ಚುತ್ತೆ. ಹಾಗಾಗಿ ನಾನು 4 ಏಲಕ್ಕಿ ಹಾಕೊಂಡಿದ್ದೀನಿ. ನೀವು ಕೂಡ ಫ್ಲೇವರ್ ನೋಡಿಕೊಂಡು ಹಾಕೊಳ್ಳಿ. ಹಾಗೆ 1 ಗ್ಲಾಸ್ನಲ್ಲಿ ಎಣ್ಣೆ ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಸಾಮಗ್ರಿಗಳನ್ನು ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ GRB ರವರ ಜಾಮೂನ್ ಪೌಡ್ರನ್ನು ಹಾಕೋಬೇಕು. ಒಂದು ಬೌಲ್ನಲ್ಲಿ ಹಾಲು ತಗೊಂಡು ಫಸ್ಟು 2 ಸ್ಪೂನ್ ಹಾಲು ಹಾಕೋಬೇಕು. ಹಾಲು ಹಾಕೊಂಡು ನೀಟಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಒಂದು ಹದ ಬರೋ ತನಕ ನೀಟಾಗಿ ಕಲಿಸ್ಕೋಬೇಕು. ಮತ್ತೆ ಬೇಕಿದ್ರೆ ಒಂದು ಹದ ನೋಡಿಕೊಂಡು ಒಂದು 2 ಸ್ಪೂನ್ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ನೀಟಾಗಿ ಸ್ಮೂತಾಗಿ ಬಂದರೆ ಜಾಮೂನ್ ಚೆನ್ನಾಗಿ ಬರುತ್ತೆ. ಮತ್ತೆ ಹಾಲೇನು ಹಾಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್. ಇದನ್ನೇ ನೀಟಾಗಿ ಒಂದು ಹದ ಬರೋ ತನಕ ನೀಟಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ಸ್ಮೂತಾಗಿ ಬಂದರೆ ಜಾಮೂನ್ ಒಡೆದೋಗಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಒಂದು ಹದಕ್ಕೆ ಬರ್ತಾ ಇದೆ. ಸೊ ನೀಟಾಗಿ ಇದನ್ನೇ ಸ್ಮೂತಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಸ್ಟವ್ ಮೇಲೆ ಬಾಣಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಬಾಣಲಿ ಇಟ್ಕೊಂಡ್ಮೇಲೆ ಒಂದು 2 ಬೌಲಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕೊಂಡ್ಮೇಲೆ ಅದಕ್ಕೆ ನೀವು 1 ಲೋಟ ನೀರು ಹಾಕ್ಕೊಳ್ಳಿ. ನಾನು 1 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ನೀವು ಎಷ್ಟು ಜಾಮೂನ್ ಮಾಡ್ತೀರಾ, ನಿಮ್ಗೆ ಎಷ್ಟು ಪಾಕ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಲೋ ಫ್ಲೇಮಲ್ಲೇ ಕೂಡ ನೀವು ನೀಟಾಗಿ ಅದನ್ನು ಪಾಕ ಕಾಯಿಸ್ಕೊಳ್ಳಿ. ಯಾಕಂದರೆ ಲೋ ಫ್ಲೇಮಲ್ಲಿ ನೀಟಾಗಿ ಕಾಯಿಸ್ತಾ ಇದ್ದರೆ ಅದು ನೀಟಾಗಿ ಗಟ್ಟಿ ಬರುತ್ತೆ. ಸೊ ಆವಾಗ ನಿಮಗೆ ಸ್ವಲ್ಪ ಅಂಟೋ ಥರ ಫೀಲ್ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿನ ಮಿಕ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ನೋಡಿ, ಬೇಕಿದ್ರೆ ಜೊತೆಗೆ ನೀವು ಕೇಸರಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಹಾಕ್ತಾ ಇಲ್ಲ, ನೀವು ಇದ್ದರೆ ಕೇಸರಿ ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೀಟಾಗಿ ಅದೇ ಥರ ಇವಾಗ ಲೋ ಫ್ಲೇಮಲ್ಲೇ ಬೇಯಿಸ್ಕೊತಾ ಇರಬೇಕು. ನೀಟಾಗಿ ಕಾಯಿಸ್ಕೊಂಡು ಅದನ್ನು ಒಂದು ಹದ ಬರೋ ತನಕ ನೋಡ್ಕೊಳ್ಳಿ. ನಾನು ಆವಾಗಲೇ ಹೇಳಿದ್ನಲ್ವ, ಹಾಗೇ ಗಟ್ಟಿ ಬರಬೇಕು. ಒಂದು ಸ್ಪೂನ್ ತೊಗೊಂಡು ಬೇಕಿದ್ರೆ ಚೆಕ್ ಮಾಡ್ತಾಯಿರಿ. ನೋಡಿ ಫ್ರೆಂಡ್ಸ್, ಒಂದು ಹದ ಬರ್ತಾ ಇದೆ ಇವಾಗ. ನೋಡಿ ಫ್ರೆಂಡ್ಸ್, ಇವಾಗ ಪಾಕ ಎಲ್ಲ ನೀಟಾಗಿ ರೆಡಿಯಾಗಿದೆ. ಸೊ ಆವಾಗಲೇ ನೀವು ಕಲಿಸ್ಕೊಂಡಿರೋ ಹಿಟ್ಟನ್ನ ತೊಗೊಂಡು ನೀಟಾಗಿ ಚಿಕ್ಕ ಉಂಡೆ ಥರ ಮಾಡ್ಕೋಬೇಕು. ಅದು ನೀಟಾಗಿ ಸ್ಮೂತಾಗಿ ಮಾಡಿಕೊಂಡ್ರೆ ನಿಮಗೆ ಹೊಡೆದೋಗಲ್ಲ. ಸೊ ಹಾಗಾಗಿ ನೀವು ಚಿಕ್ಕ ಉಂಡೆನ ನೀಟಾಗಿ ಮಾಡ್ಕೊಳ್ಳಿ. ಏನಕ್ಕೆ ಮೊದಲೇ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಎಣ್ಣೆಗೆ ಹಾಕಿದಾಗ ಅದು ಏನಾಗುತ್ತೆ, ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಹಾಗಾಗಿ ನಾನು ಮೊದಲೇ ನೀವು ಚಿಕ್ಕದಾಗಿ ಮಾಡ್ಕೊಳ್ಳಿ ಉಂಡೆನ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಉಂಡೆ ಎಲ್ಲ ರೆಡಿ ಆಗಿದೆ. ನೆಕ್ಸ್ಟು ಇವಾಗ ಬಾಣಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಸ್ಟವ್ ಮೇಲೆ. ಸೊ ಬಾಣಲಿ ಒಳಗಡೆ ಎಣ್ಣೆ ಹಾಕ್ಕೊಳ್ಳಿ. ನಾನೊಂದು 2 ಲೋಟ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ ಜಾಮೂನ್ ನೀವು ಎಷ್ಟು ಮಾಡ್ಕೊಳ್ತೀರಾ. ಬೇಕಂದರೆ ಒಂದು ಎಕ್ಸ್ಟ್ರಾ 1 ಲೋಟ ಆ್ಯಡ್ ಮಾಡ್ಕೊಳ್ಳಿ ಎಣ್ಣೆನ ಅಷ್ಟೇನೆ. ಇವಾಗ ನೀಟಾಗಿ ಎಣ್ಣೆ ಕಾಯೋವರೆಗೂ ಬಿಟ್ಬಿಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನೀಟಾಗಿ ಎಣ್ಣೆ ಕಾದಿದೆ ಅನಿಸುತ್ತೆ. ಸೊ ಇವಾಗ ನೀವು ಆವಾಗಲೇ ರೆಡಿ ಮಾಡ್ಕೊಂಡಿರೋ ಉಂಡೆನೆಲ್ಲ ಹಾಕ್ಕೊಳ್ಳಿ. ನೀಟಾಗಿ ಒಂದು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ನೀವು ಹೈ ಫ್ಲೇಮ್ ಇಟ್ಟರೆ ಬೇಗ ಕಪ್ಪಾಗುತ್ತೆ. ಆವಾಗ ಒಳಗಡೆ ಎಲ್ಲ ಬೆಂದಿರಲ್ಲ, ಮೇಲೆ ಮಾತ್ರ ಕಪ್ಪಾಗಿ ಕಾಣಿಸುತ್ತೆ. ಯಾಕಂದರೆ ನೀಟಾಗಿ ಸ್ಪೂನಲ್ಲಿ ತಿರುಗಿಲ್ಲ ಅಂತ ಅಂದರೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯಲ್ಲ. ಸೊ ಹಾಗಾಗಿ ನೀವು ನೀಟಾಗಿ ಸ್ಪೂನಲ್ಲಿ ತಿರುಗ್ತಾ ಇದ್ದರೆ ನೀಟಾಗಿ ಚೆನ್ನಾಗಿ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ನೀಟಾಗಿ ಒಂದು ಹದಕ್ಕೆಲ್ಲ ಬೆಂದಿದೆ. ಇವಾಗ ನೀವು ಆವಾಗಲೇ ರೆಡಿ ಮಾಡ್ಕೊಂಡಿರೋ ಪಾಕದೊಳಗಡೆ ಎಲ್ಲ ಜಾಮೂನನ್ನು ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಬರುತ್ತೆ ಆವಾಗ. ನೋಡಿ ಫ್ರೆಂಡ್ಸ್, GRB ರವರ ಜಾಮೂನ್ ಇವಾಗ ರೆಡಿಯಾಗಿದೆ. ನೀವು ಇದೇ ಥರ ಜಾಮೂನನ್ನು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಇನ್ನು ಸಾಕಷ್ಟು ರುಚಿಯಾದ ಅಡುಗೆಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.